ನಮಸ್ಕಾರ ಸ್ನೇಹಿತರೆ, 2026 ಈ ವರ್ಷದ ಎರಡನೇ ಸೂರ್ಯಗ್ರಹಣ ಅಮಾವಾಸ್ಯೆಯಂದು ನಡೆಯಲಿದೆ. ಸ್ನೇಹಿತರೆ, ಈ ಬಾರಿ ನಡೆಯುತ್ತಿರುವ ಈ ಸೂರ್ಯಗ್ರಹಣ ಅತ್ಯಂತ ಭಯಂಕರ ಹಾಗೂ ಪ್ರಭಾವಶಾಲಿಯಾಗಿದ್ದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನ ತಂದ್ರೆ ಇನ್ನು ಕೆಲವು ರಾಶಿಗಳಿಗೆ ಕೆಟ್ಟ ಪ್ರಭಾವವನ್ನು ಕೂಡ ಬೀರಲಿದೆ. ಸ್ನೇಹಿತರೆ, ಇನ್ನುಳಿದ ಕೆಲವು ರಾಶಿಗಳಿಗೆ ಮಿಶ್ರ ಮತ್ತು ಫಲ ಇರಲಿದ್ದು ಕರ್ನಾಟಕದಲ್ಲಿ ಈ ಸೂರ್ಯಗ್ರಹಣವು ಯಾವ ಸಮಯದಂದು ಮತ್ತು ಯಾವ ದಿನಾಂಕದಂದು ಗೋಚರಿಸಲಿದೆ, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಗೋಚರಿಸಲಿದೆ ಹಾಗೂ ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳಿಗೆ ಅದೃಷ್ಟ ಮತ್ತು ಈ ಗ್ರಹಣವು ಗರ್ಭಿಣಿ ಇರುವಂತಹ ಮಹಿಳೆಯರಿಗೆ ಹೇಗೆ ಪ್ರಭಾವ ಬೀರಲಿದ್ದು, ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು ಮತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅಗತ್ಯ ಕ್ರಮಗಳು ಏನೇನು ಹಾಗೂ ಗ್ರಹಣದ ಉಚ್ಚರದಿಂದ ಮುಕ್ತರಾಗಲು ಅನುಸರಿಸಬೇಕಾದ ಮಾರ್ಗಗಳು ಏನೇನು ಮತ್ತು ಯಾವ ರಾಶಿಗೆ ಯಾವ ಫಲ ಎನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನು ದಿನಾಲು ತಪ್ಪದೆ ನೋಡಿ. ಸ್ನೇಹಿತರೆ, ಖಗೋಳ ವಿಜ್ಞಾನ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಗಳಿಗೆ ವಿಶೇಷ ಮಹತ್ವವಿದೆ. ಸ್ನೇಹಿತರೆ, 2026ರಲ್ಲಿ ಸಂಭವಿಸಲಿರುವ ಎರಡನೇ ಸೂರ್ಯಗ್ರಹಣವು ಹಲವು ರಾಶಿಗಳಿಂದ ಗಮನ ಸೆಳೆಯುತ್ತದೆ. ಈ ಗ್ರಹಣ ಯಾವಾಗ ಸಂಭವಿಸಲಿದೆ, ಭಾರತದಲ್ಲಿ ಎಲ್ಲಿ ಕಾಣಿಸಿಕೊಳ್ಳುತ್ತದೆ, ಸೂತಕ ಕಾಲ ಅನ್ವಯವಾಗುತ್ತದೆಯೇ ಹಾಗೂ ಯಾವ ರಾಶಿಗಳ ಮೇಲೆ ಇದರ ಪರಿಣಾಮ ಹೇಗಿರಲಿದೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆಯ ಪ್ರಕಾರ ಈ ಗ್ರಹಣವು ಕರ್ಕಾಟಕ ರಾಶಿ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸಲಿರುತ್ತದೆ. ಸ್ನೇಹಿತರೆ, ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ವೃಷಭ ರಾಶಿ, ಮಿಥುನ, ಕನ್ಯೆ ಮತ್ತು ತುಲಾ ರಾಶಿಯವರಿಗೆ ಇದು ಸಂಭವಿಸಲಿದೆ. ಸ್ನೇಹಿತರೆ, ಶುಭ ಫಲವನ್ನ ನೀಡುವ ಸಾಧ್ಯತೆ ಇದೆ. ಸ್ನೇಹಿತರೆ, ಆರ್ಥಿಕ ಸ್ಥಿತಿ ಸುಧಾರಿಸುವುದು, ಉದ್ಯೋಗಗಳಲ್ಲಿ ಬಡ್ತಿ ಹೆಚ್ಚಾಗುವುದು ಮತ್ತು ವ್ಯವಹಾರ ಅವಕಾಶಗಳು ದೊರೆಯುವುದು ಹಾಗೂ ಬಹಳ ದಿನಗಳಿಂದ ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಸ್ನೇಹಿತರೆ, ಯಾರಿಗೆ ಎಚ್ಚರಿಕೆ, ಜ್ಯೋತಿಷ್ಯ ತಜ್ಞರ ಸಲಹೆಯ ಪ್ರಕಾರ ಗ್ರಹಣದ ಅವಧಿಯಲ್ಲಿ ಗರ್ಭಿಣಿ ಇರುವಂತಹ ಹಾಗೂ ವಯೋವೃದ್ಧರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವುದು ಸೂಕ್ತ. ಸ್ನೇಹಿತರೆ, ಗ್ರಹಣ ಮುಕ್ತಾಯದ ನಂತರ ದಾನ ಧರ್ಮಗಳನ್ನು ಮಾಡುವುದರಿಂದ ಸಕಾರಾತ್ಮಕ ಶಕ್ತಿಯು ಕೂಡ ಲಭ್ಯವಾಗುತ್ತದೆ ಸ್ನೇಹಿತರೆ ಎನ್ನುವ ಸಂಪೂರ್ಣ ನಂಬಿಕೆಯು ಕೂಡ ಇದೆ. ಸ್ನೇಹಿತರೆ, ವಿಜ್ಞಾನದ ದೃಷ್ಟಿಯಿಂದಾಗಿ ಗ್ರಹಣ ಸೂರ್ಯಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಅವಳ ವಿದ್ಯಮಾನವಾಗಿದ್ದು ವಿಜ್ಞಾನಗಳ ಪ್ರಕಾರ ಮಾನವನ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರುವುದಿಲ್ಲ. ಅದರಲ್ಲೂ ಕೂಡ ಜ್ಯೋತಿಷ್ಯ ಹಾಗೂ ಧಾರ್ಮಿಕ ನಂಬಿಕೆಗಳ ಹಿನ್ನೆಲೆಯಲ್ಲಿ ಗ್ರಹಣಗಳು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಸ್ನೇಹಿತರೆ, ಖಗೋಳ ಆಸಕ್ತರಿಗೆ ವಿಶೇಷ ಅವಕಾಶ, ಖಗೋಳ ವಿಜ್ಞಾನಿಗಳಿಗೆ ಮತ್ತು ಆಕಾಶ ವೀಕ್ಷಕರಿಗೆ ಇದು ಮಹತ್ವದ ಘಟನೆಯಾಗಿದೆ. ಸ್ನೇಹಿತರೆ, ಹಾಗೆ ವಿಶ್ವದ ವಿವಿಧ ಭಾಗಗಳಲ್ಲಿ ಈ ಗ್ರಹಣವನ್ನ ವೀಕ್ಷಿಸಲು ಹಾಗೂ ನೇರ ಪ್ರಸಾರದ ಮೂಲಕ ವೀಕ್ಷಿಸಲು ಅವಕಾಶವಿರುತ್ತದೆ. ಸ್ನೇಹಿತರೆ, ಇಂತಹ ಅಪರೂಪದ ಖಗೋಳ ವಿದ್ಯಮಾನಗಳು ಸೌರ ವಿವಾಹದ ಚಲನಗಳು ಮತ್ತು ಗ್ರಹಗಳ ಸ್ಥಾನಮಾನಗಳ ಬಗ್ಗೆ ಹೆಚ್ಚಿನ ಆದ್ಯತೆಗೆ ಸಹಕಾರಿಯಾಗಿರುತ್ತದೆ. ಮುಂದಿನ ಪ್ರಮುಖ ಖಗೋಳ ಘಟನೆಗಳು 2026ರಲ್ಲಿ ಸೂರ್ಯಗ್ರಹಣದ ಜೊತೆಗೆ ಚಂದ್ರಗ್ರಹಣ, ಉಲ್ಕಾಪಾತ ಮತ್ತು ಗ್ರಹಣಗಳ ವಿಶೇಷತೆ ಸಂಯೋಜನೆತ್ತ ಕೆಲವು ಖಗೋಳ ವಿದ್ಯಮಾನಗಳು ಮತ್ತು ಘಟನೆಗಳು ನಡೆಯಲಿವೆ. ಸ್ನೇಹಿತರೆ, ವಿಜ್ಞಾನಿಗಳು ಮತ್ತು ಆಕಾಶ ವೀಕ್ಷಕರು ಈ ಘಟನೆಗಳನ್ನ ಕಾತುರದಿಂದ ಎದುರು ನೋಡುತ್ತಿದ್ದಾರೆ. ಆಕಾಶದ ಅದ್ಭುತಗಳನ್ನ ಆಸ್ವಾದಿಸಲು ಆಸಕ್ತರು ಖಗೋಳ ಸಂಸ್ಥೆಗಳ ಘಟನೆಗಳನ್ನ ಗಮನಿಸುತ್ತಾ ಇರಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣವು ಕರ್ಕಾಟಕ ರಾಶಿ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸಲಿರುವುದರಿಂದ ಎಲ್ಲಾ 12 ರಾಶಿಗಳ ಮೇಲೆ ಇದರ ಪ್ರಭಾವ ಖಂಡಿತವಾಗಿ ಇರುತ್ತದೆ. ಸ್ನೇಹಿತರೆ, ಈ ಗ್ರಹಣದ ಸಮಯ, ಸೂತಕ ಕಾಲ ಮತ್ತು ದ್ವಾದಶ ರಾಶಿಗಳ ಮೇಲಾಗುವ ಕಂಪ್ಲೀಟ್ ವಿವರಣೆ ಇಲ್ಲಿದೆ. ಸ್ನೇಹಿತರೆ, ಈ ಸೂರ್ಯಗ್ರಹಣವು ಕರ್ಕಾಟಕ ರಾಶಿಯಲ್ಲಿ ನಡೆಯುತ್ತಿರುವುದರಿಂದ ಕೆಲವು ರಾಶಿಯವರಿಗೆ ಅದೃಷ್ಟ ತಂದ್ರೆ ಇನ್ನು ಕೆಲವು ರಾಶಿಯವರು ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಸ್ನೇಹಿತರೆ, ಸುಲಭ ಫಲವನ್ನ ಪಡೆಯುವ ರಾಶಿಗಳು ಮೇಷ ರಾಶಿ ಮತ್ತು ನಿಮಗೆ ಆರ್ಥಿಕವಾಗಿ ಈ ಗ್ರಹಣವು ಲಾಭದಾಯಕವಾಗಿರಲಿದೆ. ಬಾಕಿ ಉಳಿದಿರುವ ಕೆಲಸಗಳನ್ನ ಪೂರ್ಣಗೊಳಿಸುತ್ತವೆ. ಸ್ನೇಹಿತರೆ, ಉದ್ಯೋಗದಲ್ಲಿ ಬಡ್ತಿ ಮತ್ತು ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಮಿಥುನ ರಾಶಿ, ಹೂಡಿಕೆಗಳಿಗೆ ಇದು ಒಳ್ಳೆಯ ಸಮಯ. ಕುಟುಂಬದಲ್ಲಿ ಸಂತೋಷ ಇರಲಿದ್ದು ಸಮಾಜದಲ್ಲಿ ಗೌರವ ಹೆಚ್ಚಿಸುವ ಸಾಧ್ಯತೆ ಇದೆ. ಸ್ನೇಹಿತರೆ, ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ತುಲಾ ರಾಶಿ, ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಾಣಲಿದ್ದೀರಿ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸೂಕ್ತ ಸಮಯ. ಆರೋಗ್ಯದ ಸುಧಾರಣೆ ಕಂಡು ಬರುತ್ತದೆ. ಧನು ರಾಶಿ, ಆಧ್ಯಾತ್ಮಿಕತೆಯ ಕಡೆ ಒಲವು ಹೆಚ್ಚುತ್ತದೆ. ಉದ್ಯೋಗ ಬದಲಾಯಿಸುವವರಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತವೆ. ವಿಶೇಷವಾಗಿ ವಿದೇಶಿ ಪ್ರಯಾಣ ಯೋಗವಿದೆ. ಮಿಶ್ರ ಫಲವನ್ನ ಪಡೆಯುವ ರಾಶಿಗಳು ವೃಷಭ ರಾಶಿ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಆದಾಗಿ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವುದು ಯೋಗವಿದೆ. ಸ್ನೇಹಿತರೆ, ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಕನ್ಯಾ ರಾಶಿ, ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಆದರೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಬರಬಹುದು. ಮಾತಿನ ಮೇಲೆ ನಿಗಾ ಇರಲಿ.